ಪ್ರಿಯ ದೇವ್ರನ ಜನವೇ ಯೇಸು ಸ್ವಾಮಿ ನಾಮದೊಗೆ ಇಂದಿನ ಜಿಂದಗಿಯು ಈ ಡಿವೋಷನ್ಗೆ ವಾಡ್ತಿ ವರವೇಚನೆಯೋ ಇಂದಿನ ಜಿಂದಗಿಯು ಡಿವೋಷನ್ ಬೇಕಾಗಿ ತೆರೀತಿದೆ ಪகுதி 1 சாமுவேல் புக்கு 1 அதிகாரம் 11 மாத்துகை அண்ணாள் இத்தமாக காரக்க மாடியா என இத்தமட்டில் உமது அடியாளை மறவாமல் நினைத்தருளி உமது அடியாளுக்கு ஒரு ஆண் பிள்ளையை கொடுத்தால் அவன் உயிரோடு இருக்கும் சகல நாளும் நான் அவனை கர்த்தருக்கு ஒப்பு கொடுப்பேன், அவன் தலையின் மேல் சவரகன் கத்திப்படுவதில்லை என்று ஒரு பொருத்தனை பண்ணினாள். அது அவன் இணைய மட்டில் தேவரே ಒಂದು ಗಂಡು ಕೂಸು ತಂದಲೆ ಅವನು ಉಯಿರೋಡಕ್ಕೂ ಸಗಲ ನಾಳುಂ ನಾನು ಅವனை ಕರ್ತೃಕ್ಕೆ ಒಪ್ಪು ಕೊಡುಪೇನ್ ಆತನಿಗೆ ಒಂದು ಪೊರುತನ ಮಾಡಿತು. ಆತನ ನೋಡ್ನಿಯೋ ಅವ ಮಾಡಿದ ಹರಕೆ ಸ್ವಾಮಿ ಕೇತು ಒಂದು ಗಂಡು ಕೂಸು ಕೊಟ್ಟ. ಆತನ ನೋಡ್ನಿಯೋ ಆ ಕೂಸುಗ ಸಾಮುವೇಲ್ ಆತನ ಹೆಸರಿ ಕೇತು. ಅವ ಏನು ಮಾಡಿತು ಮುಟ್ಲ ಆ ಕೂಸು ಎತ್ತಿಂಡು ಹೋಗಿ ಸ್ವಾಮಿ ಸರ ಕೊಟ್ಟ. ಆತನಿಗೆ கடைசி மாத்து 28 மாத்து தீரா ஆகியால் அவன் கர்த்தருக்கென்று கேட்கப்பட்டபடியினால் அவன் உயிரோடு இருக்கும் சகல நாளும் அவனை கர்த்தருக்கே ஒப்பு கொடுக்கிறேன் என்றாள். அங்கே கர்த்தரை பணிந்து கொண்டான். ನೋಡಿ ಅವ ಕೇತ ಸ್ವಾಮಿ ಒಂದು ಗಂಡು ಕೂಸು ತಂದಲೆ ಅಮ್ಮ ಉಸಿರೋಡಿ ಇಬ್ಬನ ಕೆಟ್ಟವು ಅವನ ದೇವರಿಗೆ ಒಪ್ಪಿಸ್ತಾನೆ. ಅತನಿಗೆ ಒಂದು ಪುರುತನ ಮಾಡಿ ಕೇತಂಗೆ ಸ್ವಾಮಿ ಗಂಡು ಕೂಸ ಕೊಟ್ಟವನಾಗ ಅವ ಏನು ಮಾಡ್ತು ಮಟ್ಲೆ ಕೂಸು ಹಾಲು ಮರಸಿದಿಂದಾಡು ಅವ ಎತ್ತಿ ಹೋಗಿ ದೇವ್ರಿಗೆ ಬೇಕಾಗಿ ಅವನ ದೇವ್ರಿಗೆ ಬೇಕಾ ಕೇತಿದಂದ ಉಯಿರೋಡ್ರಕ್ಕೂ ಸಗಲ ನಾಳು ಅವನ ಕರ್ತರಕ್ಕೆ ಒಪ್ಪು ಕೊಡುಕರೇನ್ ಅತನಿಗೆ ಒಪ್ಪಿಸಿ ಕೊಟ್ಟುಟಾ. ಅತನಿಗೆ ನಂಗೆ ನೋಡಿ ಪ್ರಿಯೋಕ್ರೆ ಇಲ್ಲಿ ಹೋಗೆ ಅಣ್ಣ ಪೊರ್ತನ ನೋಡಿಯೋ ನಾ ಪೊರ್ತನೆ ಪತಿ ಆಗೋದ್ರೆ ಇಲ್ಲಿ ಏನಾಯ್ತು ಮಟ್ಲೆ ಅವ ಹೇಗಿದನ್ನ ಮಾಡಿತು ಅತನಿಗೆ ನೀವು ಏನ ಹೇಗಿದನ್ನ ಮಾಡಿತು ಸೊನ್ನதை செய்தாள் ಅತ್ತಮ್ಮ ತಲೆಪದೋಗೆ ಮಾತಾಡುವ ಇಷ್ಟ ಬೀತೆ ಅವ ಏನು ಹೇಗಿತ್ತೋ ಅದನ್ನ ಮಾಡಿತು. ಅಥವಾ ನೋಡಿಯೋ ಒಂದು ಗಂಡು ಕೂಸು ತಾದೇವ್ರೆ ಆ ಕೂಸ ಉಸಿರೋಳಿ ಬನಿಗೆಟ್ಟು ಅಮ್ಮ ನಿನಗವೇ ತನ್ನೇ ಅತನ ಕೇತ ಅವಾಗಿ ಅವ ಕೇತಂಗೆಯೇ ಸ್ವಾಮಿ ಗಂಡು ಕೂಸು ಕೊಟ್ಟವನಾಗ ಅವೇನು ಮಾಡ್ತು ಮುಟ್ಲೆ ಅದನ್ನ ತಿರುಗಿ ಸ್ವಾಮಿಗವೇ ಉಸಿರೋಳಿ ಬನಿಗೆಟ್ಟವು ಸ್ವಾಮಿಗೆ ಒಪ್ಪಿಸಿಕೊಟ್ಟ. ಅತ ನೋಡಿಯೋ ದೇವರು ಇಲ್ಲಿ ಏನು ಧ್ಯಾನ ಮಾಡಿಬಿಟ್ಲೆ ಪೊರ್ತನೆ ಟಾಪಿಕ್ ಅಲ್ಲ, ಅವ ಏನವ ಹೇಗಿತ್ತೋ ಅದನ್ನು ಗೀದಾ ಅತನೋ ನೀವು ಏನವ ಹೇಗಿತ್ತೋ ಅದನ್ನು ಗೀದಾ ದೇವ್ರನ್ನ ನೋಡಿ ನಂಗೆ ಏನೆಲ್ಲ ಹೇಗೆ ನೀವು ಅದನ್ನು ಗೀವಕ್ರ ಇರ್ಬೋದು. ಸ್ವಾಮಿ ಸಿಲ ಜಾಮದೋಗೆ ಸ್ವಾಮಿ ನನಗೆ ಅರ್ಥ ಮಾಡೋದು ಸ್ವಾಮಿ ಈ ವಾಕುತತ್ವವನ್ನು ನೆರವೇರಿಸೋದು ಸ್ವಾಮಿ ಈ ದೀರ್ಘದರ್ಶನ ಇದ್ದೇನೆ ಈ ದೀರ್ಘದರ್ಶನ ನೆರವೇರಿಸೋದಾಗಿ ನಂಗೆ ಆಸೆಪಟ್ಟು ನೀವು ತಪ್ಪಿಲ್ಲ. ಅದೇ ಸಮಯ ನಂಗೂ ಸೇತಿ ಸ್ವಾಮಿ ನೋಡಿ ಸಿಲ ಜೊಲಿಲಾಭ ಹೇಗಿದೆಯೋ ಅದನ್ನ ನಂಗೆ ಗೀವಕ್ರಾಯ್ಬೋದು. ಅದನ್ನ ತಾನು ಸೊನ್ನಪಡಿಯೇ செய்தாள் ಅತ್ನಿಗೆ ಸೊನ್ನಪಡಿಯೇ செய்தாள் ಅತ್ನಿಂದ ಇದಂಗೆ ನಂಗವು ಏನು ಹೇಗಿದೆಯೋ ಅದನ್ನು ಸ್ವಾಮಿಗಾಯಿ ಮಾಡೋಕ್ರ ಇಬ್ಬದು. ಅತ್ತಂಬತ್ತ ಇಲ್ಲಿ ನಂಗೆ ಹೇಗುವ ಜೋಲಿ ಪ್ರಿಯಕರೇ ನಂಗೆ ಏನು ಹೇಗಿದೆಯೋ ಅದುಗೆ ಗಮನ ಬೀಪದು. ನಂಗೆ ಸ್ವಾಮಿ ನೋಡಿ ಸ್ವಾಮಿ ನಾ ಏನೆಲ್ಲ ನಿಮಗೆ ಮಾಡನೆ ಅದನ್ನ ಆಸೆ ತೋರಿಸಿದೀವೋ ಅದು ಗಮನ ಬೀಪದು ಪ್ರಿಯಕರೇ. ಈ ಹೊಸ ವರ್ಷದೋಗೆ ನಂಗೆ ಎಸಗೋ ತೀರ್ಮಾನ ಎತ್ತಿದೀನಿಯೋ ಎಸಗೋ ಪುರ್ತನ ಮಾಡಿದೀನಿಯೋ ದೇವರೇ 1 ಅವರ್ ಅರಕ ಮಾಡ ಸ್ವಾಮಿ ಅದನ್ನ ಪುರ್ತನ ಮಾಡಿದೀನಿಯೋ ದೇವರೇ ಬೈಬಲ್ ಓದಿನಿ ಸ್ವಾಮಿ ಅದನ್ನ ಪುರ್ತನ ಮಾಡಿದೀನಿಯೋ ದೇವರೇ ಸುವಿಶೇಷವ ಹೇಗಿನ ಸ್ವಾಮಿ ಅದನ್ನ ಪುರ್ತನ ಮಾಡಿದೀನಿಯೋ ಈ ವರ್ಷ ಸಭೆಗೆ ತವರಾದೆ 52 ವಾರವು ಬನ್ನೆ ಸ್ವಾಮಿ ಅದನ್ನ ಹೇಗಿ ನಂಗೆ ತೀರ್ಮಾನ ಎತ್ತಿದೀನಿಯೋ ಎಸಗೋ ಇದ್ದೋಗೆ ಈ ಊಳಿವ ತಾಂಗಿನಿಯೋ ಸ್ವಾಮಿ ಅದನ್ನ ಪುರ್ತನ ಮಾಡಿದೀನಿಯೋ ತೀರ್ಮಾನ ಎತ್ತಿದೀನಿಯೋ ಅದೆಲ್ಲಾವ ನಂಗೆ ಗೀವಕ್ರ ಇಬ್ಬದು. ನಂಗೆ ಒಂದು ತೀರ್ಮಾನವ ನಂಗೆ ಎತ್ತಿದ ತೀರ್ಮಾನವ ಪರಿಶುದ್ಧವಾಗಿ ಬದುಕಿನ ಸ್ವಾಮಿ ತೀರ್ಮಾನ ಎತ್ತಿರಾಕು ದೇವ್ರಿಗೆ ಬೇಕಾಗಿ ಏನೆಲ್ಲ ತೀರ್ಮಾನ ಎತ್ತಿದೀವೋ ನಂಗೆ ಹೇಗಿದನ ನಂಗೆ ಗೀದು ಬಿರ್ಕೋದು. ಅತ್ತಂಬತ್ತ ನಾ ಹೇಗೂ ಸತ್ಯ ಸೊನ್ನಪಡಿ செய்தாள் ಅಣ್ಣಾಳು ಏನು ಹೇಗಿತ್ತೋ ಅದನ್ನ ಅವ ಮಾಡಿತು. ಒಂದು ಗಂಡು ಕೂಸ ನನಗೆ ತನ್ನಿಂದ ಹೇಯಿತು ಅದೇ ಮಾಕ ಮಾಡಿತ್ತು. ಅದೇ ಮಾಕೆ ಇನ್ನು ನಂಗೆ ಮಾಡಿದ್ದೀವಾ ನನಗೆ ಹೊಸ ವರ್ಷದೋಗೆ ಏನೆಲ್ಲ ತೀರ್ಮಾನ ಇತ್ತಿದೆಯೋ ಅದೇ ಮಾಕೆ ಹೊಸ ವರ್ಷ ಮಾತ್ರ ಅಲ್ಲ ರಚಿಕಪಟ್ಟ ವಸ್ತುದೋಗೆ ಆರಂಭದೋಗೆ ರಚಿಕಪಟ್ಟ ವಸ್ತುದೋಗೆ ಎತ್ತೆಲ್ಲ ತೀರ್ಮಾನ ಇತ್ತಿದೆಯೋ ಸ್ವಾಮಿಗಾಯಿ ಎತ್ತೆಲ್ಲ ಬದುಕಿನಿಂದ ಆಸೆ ಪಟ್ಟಿಯೋ ಎತ್ತೆಲ್ಲ ತೀರ್ಮಾನ ಇತ್ತಿದೆಯೋ ನನಗೆ ಬೇಯ ಥರ ಎತ್ತೆಲ್ಲ ಹೇಗಿದೆಯೋ ಇರಿದಿದೋಗೆ ಎತ್ತೆಲ್ಲ ವಸನ ಮಾಡಿದೆಯೋ ಅದೆಲ್ಲಾವ ನನಗೆ ಹೇಗೆ ನೆರವೇರಿಸೋ ಪ್ರಿಯೋದಕರೇ. ಸ್ವಾಮಿ ಹೇಗಿದೆಲ್ಲಾವ ಗೀವುದು ಆಸೆಪಟ್ನಿಯೋ ಸ್ವಾಮಿ ಹೇಗಿದೆ ವಾಕುತತ್ತ ದೀರ್ಘ ದರ್ಶನ ಸ್ವಾಮಿಯ ದರ್ಶನ ಎಲ್ಲ ನೆರವೇರೋದು ಆಸೆಪಟ್ನಿಯೋ ನಂಗೆ ಹೇಗಿದು ಏನಾಯ್ತು ಆಯ್ತಮ್ಮ ಪ್ರಮುಖಿಯ ಅಣ್ಣಾಳು ಏನ ಮಾಡ್ತು ಮುಟ್ಲೆ ಅವ ಈದಂಗ ಅವ ಸೊನ್ನಪಡಿಯೇ செய்தாள் ಅವ ಏದಂಗ ಮಾಡಿತ್ತು ಅತ್ತಪ್ಪನ ಸ್ವಾಮಿ ಏನು ಮಾಡ್ತಿರದ್ರ ಅವ ಒಂದು ಕೂಸು ಕೇಳ್ತ ಅಲ್ಲ ಅವ ಮತ್ತೆ ಎಷ್ಟು ಕೂಸು ಕೊಟ್ಟಿದ್ರ ಅವಾಗ 6 ಕುನವಿಯ ಸ್ವಾಮಿ ಕೊಟ್ಟು ಅರಿಸಿತು. ಅತ್ನೇಗಿ 2 ಅಧಿಕಾರದಾಗ 21 ಮಾತುಗೆ ಈತ ಮಾಕ ಓದನಿಯೋ ಅವಾಗ 6 ಕುನ ಹುಟ್ಟಿದ್ರು ನೀರ ಅವ ಕೇತು ಒಂದು ಅವಾಗ ಕೇತು ಒಂದು ಗಂಡು ಕೂಸ ಕೇತ ಆ ಕೂಸ ಕೇತು ಸ್ವಾಮಿಗೆ ಕೊಟ್ಟುಟ ಸೊನ್ನಪಡಿಯೇ செய்தாள் ಅವ ಕೊಟ್ಟುಟ ಅತ್ತಪ್ಪನಿಗೆ ಸ್ವಾಮಿ ಅವನ ಮಿಚ್ಚ ಬುಡದ ಬುಡಲೆ ಇನ್ನೂ 5 ಕುನವೆ ಕೊಟ್ಟು ಮೊತ್ತ 6 ಕುನವೆ ಕೊಟ್ಟು ಅವನ ಅರಿಸಿತು.
ಅತ್ನಿ ನೋಡಿ ಪ್ರಿಯೋದಕರೇ. ನಂಗ ಏದೆಲ್ಲ ಗೀವನಗ ಸ್ವಾಮಿ ಇನ್ನೂ ಜಾಸ್ತಿ ಮಾಡಣ, ಇನ್ನೂ ಜಾಸ್ತಿ ತನ್ನಣ, ಇನ್ನೂ ವಸ್ತಿಯಾದನ ಮಾಡಣ, ವಸ್ತಿಯಾದನ ಬಿತ್ತನೆ ಅದೆಲ್ಲ ಒತ್ತು ಬಣ್ಣ ಪ್ರಿಯೋದಕರೇ. ಆಗ ನಂಗೆ ಏನ ಬೇಕ್ತರದು ಹೇದೀವೋ, ಏನು ಇರಿದು ಹೇದೀವೋ, ಎತ್ತವ ತೀರ್ಮಾನ ಎತ್ತಿದೀವೋ, ಸ್ವಾಮಿಗೆ ಎತ್ತವ ಪೊರ್ತನ ಮಾಡಿದೀವೋ ಅದೆಲ್ಲ ಓಸನ ಮಾಡುವೋ. ಅದನ್ನು ಓಸನ ಮಾಡಿ ಸ್ವಾಮಿಗ ನೆರವೇರಿಸೋ ಪ್ರಿಯೋದಕರೇ. ಇತಮಾಕೆ ಈ ಪ್ರಸಂಗಿ ಬುಕ್ಕುದಾಗೆ ಒಂದು ಮಾತು ಬಂದ್ರ, ಪ್ರಸಂಗಿ ಯೋಗೆ ಐದಾಧಿಕಾರದಾಗ ಇತಮಾಕದ ಮಾತು ಬಂದ್ರ, ಐದಾவது மாத்து ஐந்தாதிகார 2ஆம் மாத்து இத்தமாக்கிற, தேவ சமூகத்தில் நீ துணிகரமாய் உன் வாயினால் பேசாமலும் மனம் பதறி ஒரு வார்த்தையும் சொல்லாமலும் இரு. தேவன் வானத்தில் இருக்கிறார், நீ பூமியில் இருக்கிறார். அதனால் உன் வார்த்தைகள் சுருக்கமாய் இருப்பதாக. அத்னேட்டு நாக்காவது மாத்து சுவாமி மாத்தித்தமாக்கிறார், நீ தேவனுக்கு ஒரு பொருத்தனை பண்ணி கொண்டால் அதை செலுத்த தாமதியாதே. அத்னேட்டு நீ நேர்ந்து கொண்டதை செய். ಅತ್ನ ಸ್ವಾಮಿನ ನೀ ನೇರ್ದು ಕೊಂಡದೈ ಸೈ ಸ್ವಾಮಿಗಾಯಿ ನೀ ಏನು ಹೇಗಿದೆಯೋ ಅದನ್ನು ಗೀದು ಬಿರುಕು ಅತ್ನೇಹಿ ಸ್ವಾಮಿ ಹೇಗೋದು ನೋಡಿ ಪ್ರಿಯಕರೇ. ನೀ ನೇರ್ದು ಕೊಂಡದೈ ಸೈ ಅತ್ನ ಸ್ವಾಮಿನ ನೀ ಏನು ಹೇಗಿದೆಯೋ ಹೃದಯ ಪೂರ್ವವಾಗಿ ಬೇಯ ತರದು ಏನು ಹೇಗಿದೆಯೋ ಎತ್ತವ ತೀರ್ಮಾನ ಎತ್ತಿದೆಯೋ ಸಭೆಗಾಗಿ, ಸ್ವಾಮಿಗಾಗಿ, ದೇವರ ರಾಜ್ಯಗಾಗಿ, ನಿನ್ನ ಪರಿಶುದ್ಧಗಾಗಿ, ನಿನ್ನ ಊಳಿ ನೀ ಸೇವೆ ಮಾನ್ಯತೆಂದೇಗಿ ದೇವ್ರ ಬೇಕೇನೆ ಬದುಕಿನೆಂದೇಗಿ ಏನೆಲ್ಲ ಬೇತರದು ಇದೆಯೋ ನೀ ನೇರ್ದು ಕೊಂಡದೈ ಸೈ ಅತ್ನ ಸ್ವಾಮಿನ ನೀ ನೇರ್ದು ಕೊಂಡದೈ ಸೈ. ನೀ ಬೇಯ ತರದು ಹೇಗಿದನ ನೀ ಗೀ ಅತ್ನಿ ಸ್ವಾಮಿನ ನೋಡುವೆ. ಇತಮಾಕೆ ಮತ್ತೆ ಈ ಬುಕ್ಕದಾಗೆ 26 ಅಧಿಕಾರದಾಗೆ ಪೇದ್ರನ ಪತಿ ನಂಗೆ ನೋಡ್ಲಿಯೋ ಆಮೇಲೆ ಏನಾಯ್ತು ಮಟ್ಲೆ ಸ್ವಾಮಿ ನೋಡಿ ಒಂದು ಮಾತೇನ 26 ಅಧಿಕಾರ 33 பேதுரு பிரதிரமாக உமது நிமித்தம் எல்லாரும் இடரல் அடைந்தாலும் நான் ஒரு காலமும் இடரல் அடையேன். நான் இடರಿ ಹೋಗ್ತದ ಸ್ವಾಮಿ ಅತ್ನೇಯಿತು ಮತ್ತಕ್ಕೆಲ್ಲ இடರಿ ಹೋಲಿ ಸೇತಿ ನಾ இடರಿ ಹೋಗ್ತದ ಅತ್ನೇಯಿತು. ಅದು ಮಾತ್ರ ಅಲ್ಲ, ಉಮ್ಮೋಡೆ ಕೂಡ ಮರಿಕ ವೇಂಡಿದಾ ಇರಲಾலும் ಉಮ್ಮೆ ಮರುದಲಿಕ್ಕ ಮಾಟೇನ್ ಅತ್ನೇಹಿ ಆమె ತೀರ್ಮಾನ ಎತ್ತಿತ್ತು. ಆమె ಬೇಯ ತರದು ಹೇಯಿತು. ಆమె ಇದಮಾಕಿದ್ದವಾ இல்லையே சோமி ஆயிತು ಏನ ಇಂದು ಸಂತು ಸೇವ 2 ತಿರುಕುವುದು ಮುಂದಾಡು ನೀ 3 ತಿರುಕು ಮೊದಲು ಸಿದ್ಧ ಹೇಪ್ಟಾ ಏನ ಅಮ್ಮ ಲಾಸ್ಟ್ಗ ಆ ಮನಸ್ಸು ನೊಂದ ಅತ್ನಿಗೆ ಅಲ್ಲಿ ಕಳಿಸಿ ಮಾತು ಓದನಿಯೋ ಅಮ್ಮ ಕಳಿಸಿ ಮಾತು ಹೇವನಗ ಏನಮ್ಮ தன்னிடத்தில் இயேசு தன்னிடத்தில் சொன்ன வசனத்தை நினைத்து கொண்டு வெளியே போய் மனம் கசந்து அழுதான் அத்தினோனியோ ಆಮೆ ಬೇತರದು ಹೇದಿನ ಆಮೆ ಅದಕ್ಕೆ ಮಾಡಿತಾ ಸ್ವಾಮಿ ನಾನು ನಿನಗಾಗಿ ಮರಿಕ ವೇಂಡಿದಾ இருந்தாலும் ಅತ್ನೇಯಿತು ಸ್ವಾಮಿ ನಾನು ಮತ್ತವಕರ್ಮಾಕಿಲ್ಲ ಇಲ್ಲೇ ಸ್ವಾಮಿ ಅತ್ನೇಗಿ ಆಮೆ ಹೇಗಿತ್ತು ಒಮ್ಮೆ ನಿಮಿತ್ತವಾಗಿ ಮತ್ತವಕ್ಕೆಲ್ಲ ಎಡರಲಿಯೂ ನಾ ಎಡರದಿಲ್ಲ ಅಂದೇಯಿತು. ಆಮೆ ತಿದ್ದವ ಬೇತವ್ರಿ ಮಾತು ತವರಿಬಿಟ್ಟವೆ ಆಮೆ ಈದ ಮಾತಿಲ್ಲಿ ಆಮೆ ಈದಂಗೆ ಮಾಡಲಿಯೇ ಮತ್ತವಕ್ಕೆ ತವರಲಿಯೂ ನಂಗೆ ಎಡರಿ ಹೋಗ್ಕೊಡೋದು ನಾ ಎಡರೋದಿಲ್ಲ ಸ್ವಾಮಿಯಿಂದೇಗಿ ನನಗೂ ದೇವರೇ ನಿನ್ನವನ್ನ ಫಾಲೋ ಮಾಡಿ ಬನ್ನೆ ನೀನು ಓಟೋ ವೆಟ್ಟಿಯಾಗಿ ಬಿರಿಕಿನಿಂದೇಗಿ ನಂಗೆ ತೀರ್ಮಾನ ಎತ್ತಿದೆಯೋ ಅದು ಉರ್ದಿಯಾಗಿ ಬುದ್ಧಿ ಪ್ರಿಯವಕ್ಕರೆ ಸ್ವಾಮಿ ಅದು ಆಸೆ ಪಟ್ಟಣ ಅದು ದೇವ್ರ ಆಸೆ ಒಳಮನ ಇದ್ದಾನೆ ಅಥವಾ ನಂಗೆ ನೋಡ್ವಿ பேதுரு எத்தி தீர்மானதுಗೆ அவனை மாத்துமாக்காம மாவுல ஏன்னா நீ நேர்ந்து கொண்டதை செய் அது சுவாமி ஆயிತು. ஏன்னா ಅಣ್ಣಾಳು ಅವ ಏನ ಸೊನ್ನಪಡಿಯೇ செய்தாள். ಅವ ಇದಂಗೆ ಅವ ಮಾಡಿತು ಅದು ನೋಡ್ನಿಯೋ ಅದು ನಂಗೆ ಎತ್ತಿದೆಯೋ ಅದು ಮೋಸ ಮಾಡೋದು ನಂಗೆ ಸರಿಯಾಗಿ ಬದುಕಬೇಕಾಡದೆ ಅತಪಂತ ಸಂಗೀತಕಾರ 66వ ಸಂಗೀತದಾಗೆ 14வது ಮಾತು ಇತಮಾಕೆ ಏನ 66 14 ಇತಮಾಕೆ ಏನ என் இக்கட்டில் நான் என் உதடுகளை திறந்து என் வாயினால் சொல்லிய என் பொருத்தனைகளை உமக்கு செலுத்துவேன். என் வாயினால் சொல்லிய என் பொருத்தனைகளை செலுத்துவேன். ಎನ್ನ ಪುರ್ತನೆ ನೆರವೇರಿಸಿದ ಸ್ವಾಮಿ ಆತನ ಹೇಯ್ತು ಆತನ ನೋಡ್ನಿಯೋ ನಂಗೆ ಬೇಯೋಗಿ ಏನು ಹೇಗಿದೀವೋ ಅದನ್ನ ಗೀವಕ್ರಾಯ್ ಇಬ್ಬರು ಪ್ರಿಯವಕರೇ ಇತಮಾಕೆ ಯೋಸೇಬನ ಪತಿ ನೋಡ್ನಿಯೋ ಏನ ಅಣ್ಣಾಳು ಏನು ಮಾಡ್ತು ಮಟ್ಲೆ ಅಣ್ಣಾಳು ಅವ ಹೇದಂಗೆ ಮಾಡಿತ್ತು ಸ್ವಾಮಿ ಒಂದು ಗಂಡು ಕೂಸತ್ತ ನಿನಗೆ ತನ್ನಿಂದ ಹೇಯ್ತು ಅದಮಾಕೆ ನಂಗೆ ಏನು ಹೇದಿವೋ ಅದನ್ನು ಮಾಡುವುದು ನೋಡ್ನಿಯೋ ಇತಮಾಕೆ ನಾ ಆದಿಯಾಗ ಬುಕ್ದೋಗೆ 45 ಅಧಿಕಾರ ಯೋಸೇಬನ ಪತಿ ಇತಮಾಕೆ ಇರ ಯೋಸೇಬು 45 ಅಧಿಕಾರದೋಗೆ 11வது மாத்துக ஆமா இத்தமாக்கினா என்ன பட்ல ஏன்னா உமக்கும் உம்முடைய குடும்பத்தாருக்கும் உமக்கு இருக்கிற யாவற்றிற்கும் வறுமை வராதபடிக்கு அங்கே உம்மை பராமரிப்பேன். இன்னும் 5 வருஷம் பஞ்சம் இருக்கும் என்று உம்முடைய குமாரனாய் யோசேப்பு சொல்ல சொன்னான் என்று சொல்லுங்கள். ಅತ್ನಿಗೆ ಅಪ್ಪಗೆ ಹೇಕೇನ ಯೋಸೇಫ್ ಹೇಕೇನ ಇನ್ನೂ 5 ವರ್ಷ ಪಂಜ ಅಟ್ರ ಅಥವಾ ನೀ ಬಾ ನಾನು ನಿನ್ನ ಪರಾಮರ್ಶಿನೆ ಅತ್ನಿಗೆ ನಾನು ನಿನ್ನ ಕೊಡಿದ್ದೆ ನಾನು ನಿನ್ನ ಪರಾಮರ್ಶಿನೆ ನಿನಗೂ ನಿನ್ನ ಕುಟುಂಬಗೂ ನಿನ್ನ ತಲೆಮಾರಲಾಗ ನಾ ಪರಾಮರ್ಶಿನೆ ಅತ್ನಿಗೆ ಆಮ ಒಂದು ವಾಕ್ಯ ಇತ್ತು. ಆ ವಾಕು ಮಾಕೇನ ಆమె ಏನು ಮಾಡ್ತು 40 அதிகார 12வது மாத்துக இத்தமாக்கீர யோசேப்பு தன் தகப்பனையும் தன் சகோதரரையும் தன் தகப்பனுடைய குடும்பத்தார் அனைவரையும் அவர்கள் குடும்பத்திற்கு தக்கதாய் ஆகாரம் கொடுத்து ஆதரித்து வந்தான். ಆಧರಿಸಿತು ಪರಾಮರ್ಶಿತು ಆಮ ಸೊಲ್ ತವರ್ಲೆ ಆಮ ಬೇ ಮಾತು ತವರ್ಲೆ ಆಮ ಹೇದಂಗಿಯೇ ಮಾಡಿತು. ಅಣ್ಣಾಳು ಸೇತಿ ಹೇದಂಗಿಯೇ ಮಾಡಿತು ಪ್ರಿಯಕರೇ. ಇನ್ನು ನಂಗೆ ವಾಸನ ಮಾಡುವೋ ಏನಂತ ಮಟ್ಲೆ ಅಣ್ಣಾಳನ್ನ ಬದುಕುದಾಗೆ ಒಂದು ಕೂಸ್ತಾ ದೇವ್ರೆ ಅದು ನಿನಗವೇ ತನ್ನೆ ಆಮ ಉಸಿರೊಳಗೆ ಭಜನೆಲ್ಲ ನಿನಗೆ ತನ್ನಿದೆ ಇತ್ತು. ಅದೇ ಮಾಕೆ ಏನಾಯ್ತು ಮಟ್ಲೆ ಅವ ಸ್ವಾಮಿ ಕೊಟ್ಟ ಕೂಸ ಅವತ್ತಿನ ದೇವ್ರ ಸಮೂಹ ಬಿಟ್ಟುಟಾತು ನೋಡ್ನಿಯೋ ಅದೇ ಮಾಕೆ ನಂಗವು ಎಸಗೋ ಮಾತು ಇದೆಯೋ
ಒಂದು ಅವರ ಅರಕ ಮಾನ್ನೆ ಬೈಬಲ್ ಓದನೆ ಸ್ವಾಮಿ, ಊழிಯ ಮಾಡ ದೇವ್ರೆ, ಸುಶೇಷವೇನೆ ಸ್ವಾಮಿ, ಈ ವರ್ಷ ತವರಾದ ಸಭೆಗೋನ ದೇವ್ರೆ, ನಾ ರಕ್ಷೆ ಪಡೆದೋಗಾದ ಕರ್ತನ ಸ್ವಾಮಿ, ಎನ್ ದೇವ್ರನ್ನ ಫಾಲೋ ಮಾಡಿ ಬಂದ ದೇವ್ರೆ, ನಿನಗೆ ದಿಯಾಗೋಡ ಬದುಕಿನ ಸ್ವಾಮಿ, ಆತನ ಹೇಗಿ ನಂಗೆ ರಕ್ಷಿಪ್ಪನ ಆರಂಭದೋಗಿಯೂ ಈ ವರ್ಷದ ವಸ್ತುದೋಗಿಯೂ ನಂಗೆ ತೀರ್ಮಾನ ಎತ್ತಿದಿರಾಕು ಆ ಮಾತಲಾವ ತವರಾದಂಗೆ ಒಲೆ ಸ್ವಾಮಿ, ನಂಗೆ ವರ್ಷಿನ ಅಣ್ಣಾಳುಗ ಒಂದು ಕೂಸುಗ 6 ಕೂಸು ಕೊಟ್ಟ ನೋಡಿಯೋ ಅತಮಾಕೆ ನಂಗವು ನಂಗೆ ಬೇ ತರದು ಏದಿನ ನಂಗೆ ಗೇವನಗ ಸ್ವಾಮಿ நிச்சயமாகி நாங்கள் பல மடங்கு பிளஸ் மாடினா அத்தப்பந்த யாக்கோபைனா ஒருவன் சொல் தவறாதவனானால் அவன் பூர்ண புருஷனும் அத்னீனா இல்லையா. ನಂಗೆ ಇದು ಮಾತು ತವರಾದಂಗೆ ಬುದು ಮತ್ತ ಸ್ವಾಮಿ ಆಸೆ ಅತ್ತಪ್ಪನಾಗ ನಂಗೆ ಸ್ವಾಮಿ ನಂಗೆ ಇದೆಲ್ಲ ಉண்மை உள்ளவனா ಇದ್ದೇನೆ, ಅದೆಲ್ಲ ನೆರವೇರಿಸಿನ ದೇವ್ರ ಏನ ವಾಕ್ಯ ಇದನ್ನು ನೆರವೇರಿಸಿನ, ಆದರೆ ನಂಗೆ ಹೇಗಿದಿನ ನಂಗೆ ನೆರವೇರಿಸಿದ್ದೇವಾ ಓಸನ ಮಾಡುವೋ ಈ ಮಾತು ನಿಂಗೆ ನಿಶ್ಚಯವಾಗಿ ನಿಂಗೆ ಓಸು ಓಸನ ಎತ್ತಿ ಬಂತಟ್ಟ ನಂಬಿನೆ ನಿಂಗೆ ಒಂದು ನೆನೆ ಪೂಟದ ಟಟ್ರ ನಾ ಏನೆಲ್ಲ ತೀರ್ಮಾನ ಇತ್ತಿದೆ ದೇವ್ರ ಬಗ್ಗೆ ಎತ್ತೆಲ್ಲ ಅರ್ಪಣಿಸಿದೆ ಅತ್ತೊಂದು ನೆನೆ ಒಂದು ನೆನೆ ಹುಟ್ಟುವ ಒಂದು ಮೆಸೇಜ್ ಅಟ್ಟ ನಾನು ನಂಬಿನೆ ಅಥವಾ ನನಗೆ ತೀರ್ಮಾನ ಎತ್ತುವೋ ತಿರುಗಿ ಸ್ವಾಮಿಗಾಗಿ ಬದುಕುವೋ ಅರ್ಪಣಿಸುವೋ ಅಣ್ಣಾಳೆ ಎತ್ತ ಕೋಸ ಕೊಟ್ಟವೋ ನಂಗೆ ಓದೇ ಮಕ್ಕ ಬದುಕ ಸ್ವಾಮಿ ಒಪ್ಪಿಸಿಕೊಟ್ಟು ನನಗೆ ತೀರ್ಮಾನ ಎತ್ತಿ ದೇವ್ರ ಬಗ್ಗೆ ಬದುಕುವೋ ಸ್ವಾಮಿ ಅರ್ಸಲಿ ನಂಗೆ ಅರ್ಕ ಮಾಡಿ ಬರ್ಕುವೋ ದೇವ್ರೇ ಏ ಸ್ವಾಮಿ ನಾಮದೋಗೆ ಅಣ್ಣಾಳು ಹೇಯ್ತು ಒಂದು ಗಂಡು ಕೂಸ್ತಾ ಸ್ವಾಮಿ ಅವನು ಉಯಿರೋಡಕ್ಕೂ ನಾಳಲ್ಲ ನಿನಗೆ ಬೇತಾನೆ ಸ್ವಾಮಿ ಹೇಯ್ತು ದೇವ್ರೆ ಅದೇ ಮಾಕೆ 1 ಮತ್ತುಗೆ ಆ ಕೂಸ ಸ್ವಾಮಿ ಕೊಟ್ಟುಟ್ಟಾತ್ನೇಗಿ ಆ ಉಸಿರೋಡಿ ಇಬ್ಬನಿಗೆಟ್ಟವು ಸ್ವಾಮಿ ಸನ್ನಿಧಾನ ಇದ್ದಾತ್ ನೀನು ಸ್ವಾಮಿ ಅದೇ ಮಾಕೆ ದೇವ್ರೆ ಈಗ ಮಾಡಿದ ಒಂದೊಂದು ಪೊರುತ್ತಿನಿಗೆ ವಸನ ಮಾಡಿಯೋ ಈಗ ಎತ್ತಿ ತೀರ್ಮಾನ ಎಲ್ಲ ವಸನ ಮಾಡಿಯೋ ಬೇಕರಿದ ಮಾತೆಲ್ಲ ವಸನ ಮಾಡಿಯೋ ಇರುದಿಗೆ ಈಗ ತೀರ್ಮಾನ ಎಲ್ಲ ವಸನ ಮಾಡಿಯೋ ದೇವ್ರೆ ಅದೆಲ್ಲ ನೆರವೇರಿಸುವ ಕೃಬಿಯ ತಾಂದ್ರಕ ಮಾಡನೆ ಈಗ ಇದೆಲ್ಲವ ನೆನೆಪೂಟಿದೆ ಸ್ವಾಮಿ ಅವನಿಗೆ ಒತ್ತು ಬಂದಿದೆ ಅಥವಾ ಸರಿಯಾಗಿ ಬದುಕಿ ಈಗ ದೇವರು ಸಾರೆ ಇನ್ನೂ ಏರಾಳವಾದ ಅರ್ಶನ ಈಸೋದುಗ ಒತ್ತಾಸ ಮಾಡೋದರ್ಕ ಮಾಡನೆ ಆಶೀರ್ವದಿಸುಂದೇಗಿ ನನ್ರಿ ಯೇಸು ಸ್ವಾಮಿ ನಾ ಮೂಲವಾಗಿ ಯಾರಕ್ಕೆ ಕೇಳ್ತೀನಿ ದೇವರೇ. ಆಮೇನ್ ಆಮೇನ್. ಸ್ವಾಮಿನಿ ವರ್ಷಲಿ ಪ್ರಿಯಾದಕರೇ ಆಮೇನ್.